ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜನಾ ಆಗ್ರೋ ಟ್ರೇಡರ್ಸ್ ಮಂಜುನಾಥ್. ಇವತ್ತು ನಾವು ಯಾವ ಜಿಲ್ಲೆದು? ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಮಾರುವಳ್ಳಿ ಇದೀವಿ. ಇಲ್ಲೂ ಕೂಡ ಪ್ರಗತಿಪರ ರೈತರು ಇದ್ದಾರೆ. ಬಟ್ ಇದು ನಮ್ಮ ಅಂದ್ರೆ ಈ ವರ್ಷದ ಇಲ್ಲಿವರೆಗೂ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಒಬ್ಬ ಕೃಷಿ ತಜ್ಞನಾಗಿ ರೈತ ಮತ್ತೆ ನಾನು ಇಬ್ಬರೇ ಇರ್ತಿದ್ದೀವಿ. ಬಟ್ ಇದು ಅಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ರೈತರಿಗೆ ಅನುಕೂಲ ಆಗ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು, ಸೊ ಈ ಬ್ಯಾನರ್ ಹಾಕೊಂಡು ಅಂದ್ರೆ ಇದೊಂದು ಸಿಂಪಲ್ ಆಗಿ ಒಂದು ಉಚಿತ ಕಾರ್ಯಾಗಾರ. ಬಟ್ ರೋಡ್ ಅನಾನುಕೂಲ ಇದಕ್ಕೆ ಕೆಲವು ರೈತರು ಬರೋದು ಹಿಂದೇಟ್ ಹಾಕಿದ್ರು ಅಂತ ನಾನು ಅನ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಇದು ರೋಡಿಂದ ಇಂಟೀರಿಯರ್ ಇದೆ ಇರ್ಲಿ, ಬಟ್ ಇಲ್ಲೆಲ್ಲ ಚೇರ್ ಹಾಕಿ ನಾವು ವ್ಯವಸ್ಥಿತ ಕಾರ್ಯಕ್ರಮ ಮಾಡಕ್ಕಾಗಲ್ಲ. ಬಟ್ ನೀವು ಕರ್ನಾಟಕದ ಜಿಲ್ಲೆಯಲ್ಲಿ ಎಲ್ಲಾ ರೈತರು ನಮ್ಮನ್ನ ಏನೇನ್ ಕರಿತಾ ಇದ್ರಲ್ಲಪ್ಪ, ಅಂಗಡಿ ಬಂದು ಸಾರ್ ನಮ್ಮ ಹೊಲಕ್ ಬರ್ರಿ, ನಮ್ಮ ಊರಿಗೆ ಬರ್ರಿ ಅಂತ. ಖಂಡಿತ ಬರ್ತೀನಿ ನಾನು ಇನ್ ಮುಂದೆ, ನೀವ್ ಎಲ್ಲೇ ಕರೆದ್ರುನುವೆ. ಬಟ್ ಅಲ್ಲಿ ಒಂದು 10 ಜನಗಳು ಸೇರಿಸ್ಬಿಟ್ಟು ನೀವು ಆ ಬೆಳೆ ಬಗ್ಗೆ ಸಂಪೂರ್ಣ ಏನಾದ್ರೂ ಕೇಳ್ರಪ್ಪ, ನಾನು ಉಚಿತವಾಗಿ ನಿಮಗೆ ಒಂದು ಕಾರ್ಯಾಗಾರ ಪಾಲ್ಗೊಂಡು ಅದರಲ್ಲಿ ಮಾಹಿತಿಯನ್ನ ಹೇಳಲಿಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ಉಚಿತವಾಗಿ ನೀವು ಎಲ್ಲರೂ ಕರೀರಿ, ಆದ್ರೆ ಒಬ್ರಿಬ್ರು ಕರಿಬೇಡ್ರಿ. ಅಟ್ಲೀಸ್ಟ್ ಒಂದು 15-20 ಜನನಾದ್ರೂ ಸೇರ್ಸ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಂಡು ಕರೀರಿ. ಅದು 4 ಜನರಿಗೆ ಅನುಕೂಲ ಆಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಇವ್ರ ಹೆಸರು ಸರ್ ವಿಜಯ್ ಕುಮಾರ್, ಇವರು ಹೊಲದವರು, ಇಲ್ಲಿ ಇವರು ಮೇನ್ ಓನರು. ಇವರು ಹನುಮಂತಪ್ಪ ಅಂತ. ಹನುಮಂತಪ್ಪರ ನಿಮ್ ಪರಿಚಯ ಮಾಡ್ಕೊಡಿ ನಮ್ಮ ರೈತ ಬಾಂಧವರಿಗೆ. ನನ್ನ ಹೆಸರು ಹನುಮಂತಪ್ಪ. ನಾನು 10 ವರ್ಷದಿಂದ ಶುಂಠಿ ಬೆಳಿತಾ ಇದ್ದೆ. ನಾನು ಒಂದು ಸ್ಕೂಲ್ ಬೆಳೆಗಳನ್ನು ಕಂಡಿ ನಾವು. ಆದ್ರೆ ಇವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ತಾ ಇವ್ರು ಬಂದಾಗ ನೋಡಿದಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಆಮೇಲೆ ನಾನು ಇವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ. ಬಟ್ ನಮ್ಮ ಹುಡುಗ ಕೇಳಿದಾಗ ನಮ್ಮ ಹುಡುಗಗೆ ಹೇಳಿದೆ, ಅವನು ಕಂಡೀಷನ್ ಆಗಿ ಹಣ ಹಿಂಗೆ ಆಗ್ಬೇಕು ಅಂತ ಹೇಳಿದಾಗ ನಾನು ಇವ್ರದ್ದು ನಂಬರ್ ಇತ್ತು ನನ್ನ ಹತ್ರ, ನಂಬರು ಕೊಟ್ಟೆ. ಇವ್ರು ಕಾಂಟ್ಯಾಕ್ಟ್ ಮಾಡಪ್ಪ ಅಂತ ಹೇಳಿ ಮಣ್ಣು ಪರೀಕ್ಷೆ ಎಲ್ಲ ಮಾಡಿಸಿದ್ವಿ. ಮಣ್ಣು ಪರೀಕ್ಷೆ ಎಲ್ಲ ಮಾಡಿದ್ಮೇಲೆ ಇವ್ರ ಹತ್ರ ತಗೊಂಡು ಹೋದ್ಮೇಲೆ ಇವ್ರು A to Z ಎಲ್ಲ ಔಷಧಿ ಮತ್ತು ಮತ್ತೊಂದು ಎಲ್ಲ ಕೊಟ್ಟಾರೆ. ಈಗ ಅದಕ್ಕೆ ಉದಾಹರಣೆ ಥ್ಯಾಂಕ್ ಯು. ನಾಗರಾಜ್ ಅವರು ಈ ಹೊಲದ ಓನರ್. ನಾಗರಾಜ್ ನೀವೇ ಹೇಳಪ್ಪ, ಈಗ ಹೆಂಗೆ ನಮ್ಮನ್ನ ಇವ್ರ ಅಣ್ಣರ್ ಹನುಮಂತಣ್ಣ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ ಒಂದೆರಡು ಮಾತು ಅವ್ರ ತರ. ನಮಗೆ ಈ 20 ನಿಮ್ ಬಗ್ಗೆ ಏನು ಗೊತ್ತಿದ್ದಿಲ್ಲ ಸರ್. ಹನುಮಂತಣ್ಣರೇ ನಮಗೆ ಯೂಟ್ಯೂಬ್ ನೇ ನೋಡಿ, ಯೂಟ್ಯೂಬ್ ನೇ ಬರ್ತೈತಿ ಸಂಜನಾ ಟ್ರೇಡರ್ಸ್ ಅಂತ, ಅವ್ರ ಬಗ್ಗೆ ಹೇಳಿದ್ರು. ಯೂಟ್ಯೂಬ್ ನೇ ಭಾಗ 1 ರಿಂದ 10 ತನಕ ವಿಡಿಯೋ ನೋಡಿದೆ. ಚೆನ್ನಾಗ್ ಬೆಳಿಬೋದು ಅನಿಸ್ತು. ಆಮೇಲೆ ನೋಡಿ ಫಸ್ಟ್ ನಿಮ್ ಹತ್ರ ಮಣ್ಣು ಪರೀಕ್ಷೆ ಮಾಡಿದ್ ರಿಪೋರ್ಟ್ ತಗೊಂಬಂದೆ. ರಿಪೋರ್ಟ್ ತಗೊಂಬಂದು ಹಿಂಗೆ ಮಾಡೋ ಹಿಂಗೆ ಬಿಡು ಅಂತ ಅಂದ್ರೆ, ಅದಷ್ಟು ಒಂದೊಂದೇ ಸ್ಟೆಪ್ ಸ್ಟಾರ್ಟ್ ಮಾಡಿರ್ತಾರೆ. ನೋಡಿ ರೈತ ಬಾಂಧವರ, ಇವರು ಕೊನೆಯ ಹಂತದಲ್ಲಿ ಕೊನೆಯ ಹಂತದಲ್ಲಿ ಇವರು ನನಗೆ ಬಂದ್ರೆ, ಯಾಕಂದ್ರೆ ಅಂಗಡಿ ಬಿಸಿ ಇರೋದ್ರಿಂದ ಯಾರು ರೈತರು ಹೋಗ್ತಾರೆ ಅಷ್ಟು ನನಗೆ ನೆನಪಿನ ಇಟ್ಕೊಳಕ್ ಆಗ್ಲಿಲ್ಲ. ಕೊನೆಯ ಹಂತದಲ್ಲಿ ನೋಡಿದಾಗ ಸರ್ ನಿಮ್ಮ ಹತ್ರನೇ ಮಾಡಿದ್ದು ಇದೆಲ್ಲ ಅಂತ ಒಂದು ನನಗೆ ಹೇಳಿದ್ರೆ ನನಗೆ ಶಾಕ್ ಕೊಡ್ದಂಗಾಯ್ತು. ಏನಪ್ಪಾ, ನಾನು ನಿಮ್ಮ ಮರ್ತವ್ಯತೆ ಇವರಿಗೆಲ್ಲ ಮೊದ್ಲಿಂದನೂ ಏನೋ ಮಾಡ್ಕೊಟ್ಟದ್ದು ಒಂದು ಮಾರ್ಗದರ್ಶನ, ಔಷಧಿ ಎಲ್ಲ ನಮ್ಮಿಂದ ತಗೊಂಡೋಗಿದ್ದು ಅಂತ ಅದಕ್ಕೆ ಬಂದಿದ್ದೀವಿ. ಸೊ ಅಲ್ಲೊಬ್ರು ನಮ್ಮ ಪ್ರಗತಿಪರ ರೈತರು. ಸರ್ ನಿಮ್ಮ ಹೆಸರು, ಊರು ಎಲ್ಲ ಹೇಳಿ. ಹತ್ರ ಬಾ, ಹೇಳಿ ಸರ್. ಶಿಕಾರಿಪುರ ತಾಲೂಕು ಹೊಸೂರು ಹೋಬಳಿ ಕೆಂಚಿಗೊಂಡ. ನಮಗೆ ಇವ್ರು ಪರಿಚಯ ಇದ್ದಿಲ್ರಿ. ಬೆಂಡೆಕಟ್ಟೆಯಲ್ಲಿ ಒಬ್ರು ಸುರೇಶ್ ಅಂತಂದ್ ಹೇಳಿ ನಮಗ್ ಪರಿಚಯ. ಅವ್ರ ಪ್ಲಾಟ್ ಹೋಗಿ ನೋಡಿದ್ವಿ. ನೀವ್ ಅಲ್ಲೇ ಇಲ್ಲೇ ಔಷಧಿ ಯಾಕೆ ತರ್ತೀರಪ್ಪ, ಸುಮ್ನೆ ಹಾಳ್ ಮಾಡ್ಕೊಳಕ್ ಇದ್ ಮಾಡಕ್. ನಾವಂತೂ ಇಲ್ಲಿ ಹೋಗಿ ಸಿರಳಕೊಪ್ಪ ತಡಗುಣಿ ಗೇಟ್ನ್ಯಾಗ ಐತಿ. ನಾನೀಗ ಓದು ಬರೋಣಿಗ್ ಬರಲ್ಲ ಸರ್. ಹಂಗಾಗಿ ಅವ್ರ ಪ್ಲಾಟಿಗೆ ಹೋಗಿ ನೋಡಿದ್ವಿ. ನಮ್ದು ಇದೇ ವರ್ಷದಾಗ ಕೊಳೆ ಅಂದ್ರ ಕೊಳೆ ಬಿದ್ದಿತ್ತು. ಭಾರಿ ಔಷಧಿ ತಗೊಂಬಂದ್ ಹೊಡೆದಿದ್ದೆ. ಹೊಡೆಯತ್ಗೆನೆ ಆಮೇಲೆ ಕಂಟ್ರೋಲಿಗೆ ಬರ್ಲಿಲ್ಲ. ಮೊನ್ನೆ ಹೋಗಿ 2 ಔಷಧಿ ಹೊಡೆದಕ್ಕ ಭಾರಿ ಕಂಟ್ರೋಲಿಗೆ ಬಂತ್ರಿ. ನಾನು ಮತ್ತೆ ನೆಳ್ಳಿಂಕೊಪ್ಪದವ್ರು, ಇವ್ರು ಹೊಸೂರು ಹೋಗ್ಲಿ ನೆಳ್ಳಿಂಕೊಪ್ಪದವ್ರು. ಹಿಂಗೈತಪ್ಪ ಅವ್ರ ಪ್ಲಾಟ್ ನೋಡಿದಕತಿ, ನಮ್ದಂತೂ ಹಿಂಗಾಗೈತಿ, ಹೋಗಿ ಬರೋಣ ಬಾ ಅಂತಂದ್ ಹೇಳಿ ಔಷಧಿ ತಗೊಂಬಂದ್ ಹೊಡೆದು ಕಂಟ್ರೋಲ್ ಆಗೈತ್ರಿ. ರೈತರು ದಯವಿಟ್ಟು ಮಾಡ್ರಿ. ಸುಮ್ಮನೆ 1 ಎಕರೆಕ 4.5 ಲಕ್ಷ ಅಂತ ಆರಾಮ ಖರ್ಚು ಬರ್ತೈತಿ. ಈ ಜೋಳ ಪಾಳನೋ 15,000 ಹೋತನ ಬಂತನ ಅಂತಂದ್ ಹೇಳಿ ತಿಳ್ಕೊಳಂಗಿಲ್ಲೇನಲ್ಲಿ. ಇವೆಲ್ಲ ಮಧ್ಯಾಹ್ನ ಉದ್ದಾರ ಆಗ್ಬೋದು, ಕಳ್ಕೊಬಹುದು. ಅದಕ್ಕೆ ಎಲ್ಲಾರು ಇದ್ ಮಾಡ್ರಿ. ನಮ್ ಪಾಲಿ ದೇವ್ರು ಅವ್ರು. ನಮಗ್ ಈ ವರ್ಷದಾಗ ಈಗ ಒಂದೂವರೆ ತಿಂಗಳು ಪರಿಚಯ. ನಮಗ್ ನಮ್ ಬೀಗ್ರು ಹೇಳ್ಕೊಟ್ಟಿದ್ರು. ನಾವ್ ಇನ್ನೊಬ್ರಿಗೆ ಹೇಳಿದ್ವಿ. ಪ್ಲಾಟ್ ನೆಟ್ಗಾಗಿದಾವ್, ರಿಸಲ್ಟ್ ಬಂದ್ರ ಮಾಡ್ರಿ. ಅಷ್ಟು ರಿಸಲ್ಟ್ ಐತಿ ಸರ್. ಇಷ್ಟಂತೂ ಹೇಳ್ಬಲ್ಲೆ. ನಮ್ದು ಚೆನ್ನಾಗ್ ಕೊಳೆನೂ ನಿಂತದ್ರಿ. ಚಿಕ್ಕಿ ಒಂದ್ಸರಿ ಹೊಡೆದನಿ, ಇನ್ನೊಂದ್ಸರಿ ಅವ್ರ ತಗೊಂಬಂದು ಔಷಧಿ ಇಟ್ಕೊಂಡ್ ಅದ್ ನೋಡಿಬೇಕೋ ಬಿಡ್ಬೇಕು ಅಂತ ಅನುಮಾನ. ಯಾಕಂದ್ರೆ ಇಲ್ಲೇ ಇಲ್ಲ ಅದು. ಧರ್ಮಣ್ಣರ ಒಂದು ಮಾತು, ಧರ್ಮತ್ರನೇ ಗುಣ ಇದೆ. ಅದ್ರಾಗ 2 ಮಾತಿಲ್ಲ ನಿಮಗೆ. ಒಂದು ಬ್ಯಾರ್ಲಿಗೆ 1175 ರೂಪಾಯಿ. ಇದು ತುಂಬಾ ಮೂರು ಕಾಲು
$3,100 $200 ನಂತಾಕ ಈಗ ಅದಾವ ಇಲ್ಲಿ. ಅವ್ರ ಹೆಸರು ಹೇಳಲ್ಲ. $4,000 ಮಟನು ಹೊಡೆದೇನಿ. ಹೊಳೆ ಕಂಟ್ರೋಲ್ ಆಗ್ಲಿಲ್ಲ, ಮುಂದಕ್ಕೆ ಹೋದ್ವು. ಆದ್ರೆ ಇವ್ರು 1100 ಚಿಲ್ರ ಬೇಡ 1200 ನಮ್ ಪೆಟ್ರೋಲ್ ಖರ್ಚು ಒಂದ್ ಬ್ಯಾರ್ಲಿ ಕೊಟ್ಟಿದ್ರು ಸರ್. ಅವ್ ಒಂದೇ ಸರಿಗೆ ಕಂಟ್ರೋಲ್ ಆಗ್ಯಾವ. ನಾವ್ ನಿನ್ನೆ ರಾತ್ರಿನೂ ಸಹಿತ ಕೊಡ್ಸ್ಕೊಂಡ್ ಬಂದಿದೀವಿ. ಇದ್ರ ತರ ಮಾಡ್ರಿ, ಒಳ್ಳೇದಾಕತಿ. ಓಕೆ, ಧರ್ಮಣ್ಣರಿಗೆ ನೋಡಿ ಎಲ್ಲಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲಾ ನಮ್ಮ ಅಣ್ತಂದಿರಿಗೆ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಈ ಒಂದು ಏನು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನನಗೊಂದ್ ಮಾತು ಹೇಳ್ಬಿಟ್ರು ಅವ್ರು, ಏನಂದ್ರೆ ದೇವ್ರು ಅಂತ. ನಿಜವಾಗ್ಲೂ ಅನ್ನ ಕೊಡೋರು ಅವರೇ ದೇವ್ರು. ನಮ್ದು ಏನ್ ನನ್ ಕೆಲ್ಸ ಅಷ್ಟೇನೆ. ಅನ್ನ ಕೊಡೋ ದೇವ್ರುಗಳು ಅವ್ರೇನೆ, ರೈತರೇ ಅನ್ನ ಕೊಡೋ ದೇವ್ರು. ಯಾಕೆ ಈ ಮಾತು ಹೇಳ್ತೀನಿ ಅಂತ ಅಂದ್ರೆ, ಒಬ್ಬ ರೈತನಿಗೆ ವೈಜ್ಞಾನಿಕ ಕೃಷಿ ಬಗ್ಗೆ ಸರಿಯಾಗಿ ಗೊತ್ತಾಯ್ತು ಅಂದ್ರೆ, ಅವರೇ ಹೇಳಿದ್ರು ಒಂದು ಎಕರೆಗೆ 4 ಲಕ್ಷ ಖರ್ಚು ಬರುತ್ತೆ ಅಂತ. ವೈಜ್ಞಾನಿಕ ಮಾಡಿದ್ರೆ ಬರೀ 2 ಖರ್ಚು ಸಾಕು. ನನ್ನ ಅನುಭವದಲ್ಲಿ 600 ಚೀಲ ಬ್ಯಾಗ್ ಅನ್ನ ಕೇವಲ 3 ಚೀಲ ಗೊಬ್ಬರ ಹಾಕಿ ನಾನು ಸಾಧನೆ ಮಾಡ್ಕೊಟ್ಟಿದ್ದೀನಿ. ಅವೆಲ್ಲ ವಿಡಿಯೋ ಮಾಡಿ ತೋರ್ಸಕ್ಕಾಗಿಲ್ಲ ನಿಮಗೆ ರೆಕಾರ್ಡ್ಲಿ. ಯಾಕೆ ಹಂಗ್ ಬಂತಂದ್ರೆ, ಭೂಮಿ ಮಣ್ಣು ಪರೀಕ್ಷೆ ಮಾಡಿಸಿದಾಗ ಭೂಮಿಯಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು ಲಭ್ಯತೆ ಇತ್ತು ಅಂದ್ರೆ ಮೇಲ್ಗೊಬ್ಬರ ಹಾಕೋ ಅವಶ್ಯಕತೆನೇ ಇಲ್ಲ. ಒಂದು 50% ನೀವು ಗೊಬ್ಬರನೇ ಹಾಕಲ್ಲ, ಬರೀ ಔಷಧಿ ಅಷ್ಟೇ ಸಿಂಪಡಣೆ ಮಾಡ್ತೀರ ಅಂದ್ರೆ ನಿಮ್ದು ಅದು ಸಕ್ಸಸ್. ಅದು ಅಂದ್ರೆ ಅಂತಹ ಒಂದು ವೈಜ್ಞಾನಿಕ ಕೃಷಿಯನ್ನ ನಾವು ಮಾಡ್ಬೇಕಾಗ್ತದೆ. ಸೊ ಎಲ್ಲರಿಗೂ ಆಧಾರದ ಒಂದು ಸ್ವಾಗತ ಬಯಸ್ತಾ ನೋಡಿ ಈ ಕಾರ್ಯಕ್ರಮ ಕಡೆ ಬರೋಣ. ಈ ಕಡೆ ಹೋಗ್ತೀವಿ ನೋಡಿ, ಇಲ್ಲಿ ಏನ್ ನಾವು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ಇನ್ ಮುಂದೆ ಇಡೀ ಕರ್ನಾಟಕದಾದ್ಯಂತ. ಇದು ರೆಕಾರ್ಡ್ಲಿ ಆಗ್ಬೇಕನ್ನೋದು ನಮ್ಮ ಉದ್ದೇಶ. ರೈತರಿಗೆ ನಾನು ಇನ್ ಮುಂದೆ ರೈತರ ಈ ನಮ್ಮ ಧರ್ಮಣ್ಣರ ರೀತಿ ಹೇಳ್ತಾರಲ್ಲ, ಇವರಿಗೆಲ್ಲ ಒಂದು ಧ್ವನಿ ಆಗ್ಬೇಕು. ನಾನು ಇನ್ ಮುಂದೆ ಈ ಕರ್ನಾಟಕದ ಒಂದು ರೈತರಿಗೆ ಧ್ವನಿ ಆಗ್ಬೇಕು, ಸಂಘಟನೆ ಮಾಡ್ಬೇಕು, ಹೋರಾಟ ಮಾಡ್ಬೇಕು. ಸೊ ಇವುಗಳಿಂದ ಏನು ಸಮಾಜಕ್ಕಾಗ್ಲಿ ಸರ್ಕಾರಕ್ಕಾಗ್ಲಿ ನಮ್ಮಿಂದ ಏನಾದ್ರೂ ಒಂದು ಕಾಣಿಕೆಯನ್ನ ನೀಡ್ಬೇಕು ಅನ್ನೋ ಧ್ಯೇಯವಾಕ್ಯ ಇಟ್ಕೊಂಡು ನಾನು ಮಾಡ್ತಾ ಇರೋದು ಇಲ್ಲಿ. ಸೊ ಇಲ್ಲಿ ಏನ್ ನಾನು ಬರ್ದಿದೀವಿ ಅಂದ್ರೆ ನೋಡಿ, ರೈತರ ಸೇವೆಯೇ ನಮ್ಮ ಧರ್ಮ, ವೈಜ್ಞಾನಿಕ ಕೃಷಿಯೇ ನಮ್ಮ ಹಾದಿ ಅಂತ ಸ್ಪಷ್ಟವಾಗಿ ಬರ್ದಿದ್ದೀನಿ. ಇದು ನನ್ನ ಗುರಿ ಮತ್ತೆ ಉದ್ದೇಶಗಳಿವು. ಇಲ್ಲಿ ನೋಡಿ, ವೈಜ್ಞಾನಿಕ ಕೃಷಿ ಉಚಿತಗಾರ ಅಂತ ಹಾಕಿದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಏನನ್ನ ನಾವು ಹೇಳ್ಬೋದು ಅಂತ ಅಂದ್ರೆ ನೋಡಿ, ಏನು ಈಗ ನೇರ ಪ್ರಾತ್ಯಕ್ಷಿತೆ ಅಂತ ಅಂದ್ರೆ ಏನಪ್ಪಾ, ಇಲ್ಲೇ ಹೊಲ ಇದೆ, ನೀಟಾಗಿ ನೀವು ಹೊಲವನ್ನ ನೋಡ್ಕೊಳ್ತಾ ಹೋಗ್ಬೋದು. ನೇರವಾಗಿ ಇಲ್ಲೇ ಹೊಲ ಇದೆ, ಇವರಿಗೆ ಏನ್ ಪ್ರಶ್ನೆಗಳು ಇಲ್ಲೇ ಕೇಳ್ತಕ್ಕಂತ ವ್ಯವಸ್ಥೆ ಇದೆ. ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳ ನಿರ್ವಹಣೆ ಮತ್ತು pH ಒಂದು ಮೌಲ್ಯವನ್ನ ತಿಳ್ತಕ್ಕಂಥದ್ದು. ನೋಡಿ, ಈಗ ಧರ್ಮಣ್ಣರೇ, ನೀವೇ ಪ್ರಶ್ನೆಗಳು ಕೇಳೋದಾದ್ರೆ ಕೇಳ್ತಾನೆ ಹೋಗ್ಬಿಡಿ. ಇದ್ರ ಜೊತೆಗೇನೆ ಹಿಂಗೆ ಮಾಡಿ ಮುಗಿಸ್ಬಿಡ. ಬಹಳ ಲೆಂತಿ ವಿಡಿಯೋ ಆದ್ರೂ ನೋಡೋರಿಗೆ ಸಮಸ್ಯೆ ಆಗ್ತದೆ. ಮಣ್ಣು ಪರೀಕ್ಷೆ ಏನ್ ಮಾಡ್ಬೇಕು, ಈ ಕಡೆ ನೋಡ್ರಿ ಧರ್ಮಣ್ಣ, ಈ ಕಡೆ ನೋಡ್ಬಿಡ್ರಿ. ಮಣ್ಣು ಪರೀಕ್ಷೆನ ಗುಡದಪ್ಪರ ನೋಡ್ರಿ. ಮಣ್ಣು ಪರೀಕ್ಷೆ ಯಾಕೆ ಮಾಡ್ಬೇಕಪ್ಪ ನಾವು? ಮಣ್ಣಿನಲ್ಲಿ ಈ pH ಅಂತ ಬರ್ತದೆ, ರಸಸಾರ ಅಂತ. ರಸಸಾರ ಅಂತ ಅಂದ್ರೆ ಏನು? ಮಣ್ಣು ಸಮತೋಲನವಾಗಿರ್ಬೇಕು, ಹಿಂಗೆ ಸಮತೋಲನವಾಗಿರ್ಬೇಕು. ಮೇಲ್ ಮಾತಿಗೆ ನಾನು ಹೇಳೋದು, ಇದೇನಾದ್ರೂ ಹೆಚ್ಚು ಕಡಿಮೆ ಹಿಂಗ ಆತು ಅಂತ ಅಂದ್ರೆ, ಹಿಂಗೆ ಏರುಪೇರು ಆತು ಅಂದ್ರೆ ಮಣ್ಣಿನ ಒಳಗಡೆ ಇರ್ತಕ್ಕಂತ ಒಂದು ಜೈವಿಕ ಗುಣದ ಬಗ್ಗೆ ಹೇಳ್ತಾ ಇದೀವಿ ನಾವು. ಅದ್ ಏರುಪೇರು ಆತು ಅಂದ್ರೆ ನಾವ್ ಯಾವುದೇ ಗೊಬ್ಬರಗಳನ್ನ ಕೊಟ್ರೆ ಗಿಡ ತಗೊಳಕ್ ಆಗಲ್ಲ. ಉದಾಹರಣೆ, ಜೌಗು ನಮ್ ಭೂಮಿಯಲ್ಲಿ ಜಾಸ್ತಿ ಆಗ್ತಾ ಇತ್ತು, ನಾವ್ ಎಷ್ಟೇ ಗೊಬ್ಬರ ಕೊಟ್ರು ಅದು ತಗೊಳಕ್ ಆಗಲ್ಲ. ನೆಕ್ಸ್ಟ್ ಎರಡನೇದು, ಸುಣಬುರ್ಲಿ ನೆಲ ಇತ್ತು ನಮ್ದು, ನಾವ್ ಎಷ್ಟೇ ಗೊಬ್ಬರ ಕೊಟ್ರು ಅದು ತಗೊಳಕ್ ಆಗಲ್ಲ, ಗಿಡಕ್ಕೆ ಸತ್ತೋಗ್ತದೆ ಗಿಡ ಎಲ್ಲ ಕಾಲಕ್ರಮೇಣ. ಅದಕ್ಕೆ ಏನ್ ಮಾಡ್ಬೇಕು, ಈ pH ಅಂತ ಅಂದ್ರೆ ಮಣ್ಣಿನಲ್ಲಿ ಹೈಡ್ರೋಜನ್ಸ್ ಅಯಾನ್ಸ್ ಎಷ್ಟಿದಾವೆ ಅವುಗಳನ್ನ ನಾವು ನೋಡ್ಬೇಕು. ಅದು ಅನುಗುಣವಾಗಿ ಅದಕ್ಕೆ ಜಿಪ್ಸಮ್ ಹಾಕ್ಬೇಕಾ, ಸುಣ್ಣ ಹಾಕ್ಬೇಕಾ, ನಾವು ಅದನ್ನ ಸರಿ ಮಾಡ್ಕೋಬೇಕು. ಅವಾಗ ನಿಮಗೆ ಉದಾಹರಣೆ ಹೆಂಗಂದ್ರೆ, ನನಗೆ ಡ್ಯಾನ್ಸ್ ಮಾಡಕ್ ಬರ್ತೈತೆ, ಅಟ್ಲ ಸರಿ ಇಲ್ಲಪ್ಪ ಅನ್ನಂಗ್ ಆಗ್ತದೆ, ಅಟ್ಲ ಸರಿ ಮಾಡ್ಕೊಂಡಂಗ ಆತ ನಾವೀಗ. ನೆಕ್ಸ್ಟ್ ಪೋಷಕಾಂಶಗಳು ಅದ್ರಲ್ಲಿ ಸಿಗ್ತದೆ. ಏನೇ ಒಂದು ಇಂಗಾಲ ಸಿಗ್ತದೆ, ಎಲೆಕ್ಟ್ರಿಕ್ ಕಂಡೆನ್ಸಿಟಿ ಸಿಗ್ತದೆ, ನೆಕ್ಸ್ಟ್ ಎಲೆಕ್ಟ್ರಿಕ್ ಕಂಡೆನ್ಸಿಟಿ ಸಿಗ್ತದೆ. ಅದಾದ ನಂತರ ಏನ್ ಸಿಗ್ತದೆ ನಿಮಗೆ? ನ್ಯೂಟ್ರಿಯೆಂಟ್ಸ್, ಸಾರಜನಕ, ರಂಜಕ, ಪೊಟ್ಯಾಶ್, ಜಿಂಕು, ಬೋರಾನ್, ಐರನ್, ಮ್ಯಾಂಗನೀಸ್, ಇವುಗಳು ಮಹಾಪೋಷ ಮತ್ತು ಲಘು ಪೋಷಕಾಂಶಗಳು ಸಿಗ್ತವೆ. ಇವುಗಳು ಹೆಚ್ಚಾಗಿದ್ರೆ ನಾವು ಭೂಮಿ ಗೊಬ್ಬರ ಹಾಕದೇ ಬೇಡ, ಯಾವ್ದು ಕಡಿಮೆ ಇರ್ತದೆ ಅದಷ್ಟೇ ಹಾಕಿದ್ರೆ ಸಾಕು. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ, ಈ ಖರ್ಚು ಕಡಿಮೆ ಬೆಳಿತಕ್ಕಂತ ವೈಜ್ಞಾನಿಕ ಕ್ರಮಗಳಂತ ಅಂದ್ರೆ ಇವೇನೆ. ಸರಿಯಾದ ಸಮಯದಲ್ಲಿ ಸರಿಯಾದ ಔಷಧಿಗಳನ್ನ, ಗೊಬ್ಬರಗಳನ್ನ ಮಾಡಿ ಮ್ಯಾನೇಜ್ಮೆಂಟ್ ಮಾಡೋದೇ ಇದ್ರದ್ದೊಂದು ಟೋಟಲ್ ಆಗಿ ರಹಸ್ಯ ಅಂತ ಕರಿತೀವಿ ನಾವು. ಯಾವ್ಯಾವ ಈಗ ಬಹಳ ಜನ ಹೇಳ್ತಾರೆ, ನಾನು ಹೇಳ್ಬಾರ್ದು, ಶಿವಮೊಗ್ಗದಲ್ಲಿ ಪ್ರತಿಷ್ಠಿತ ಅಂಗಡಿಗಳಲ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಷ್ಠಿತ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಒಂದು ಹುಳುದ ಔಷಧಿಗೆ ಆತ ₹1000 ಬರ್ದ್ಬಿಟ್ರೆ, ಅದು ನಮ್ಮ ಹತ್ರ ಬಂದ ಬರೀ ₹750 ಸಾಯ್ತೈತೆ ಹುಳ. ₹1000 ಬರ್ದ್ಬಿಟ್ರೆ ಏನಾಗ್ತೈತಿ ರೈತನಿಗೆ? ಖರ್ಚು ಜಾಸ್ತಿ ಆಯ್ತು. ಬರೀಲ್ ಬೇಡ ಅಂತ ಅಲ್ಲ, ನಿಮ್ಮಂಗೆ ಎದಿ ತೊಟ್ಗೆ ಪ್ಲಾಟ್ ಉಳಿಸ್ಕೊಡ್ಲಿ, ಅದೊಂದು ಜ್ಞಾನ ಮರ್ತೀವಿ ನಾವು. ಪ್ಲಾಟ್ ಇವತ್ತೇ ಬಂದು ಇನ್ನು ಈ ನಳಿನ್ ಕೊಪ್ಪದಾರ್ದು ಒಂದ್ ನೆಟ್ಟಿಗೆ ಹಾಕತ ಇಲ್ಲ ಅಂತ ಮಾಡಿದ್ವಿ. ಇವ್ರ ನೆಟ್
ನನ್ನ ಹೆಸರು ಹನುಮಂತಪ್ಪ ಅಂತೇಳಿ ಮಾರವಳ್ಳಿ. ಈಗ ಇವ್ರ ಬಗ್ಗೆ ನಾವೇನಾರು 4 ಮಾತಾಡ್ಬೇಕು ಅನ್ನೋದಾದ್ರೆ ಈ ಪ್ಲಾಟ ಹೇಳ್ತತಿ ಏನ್ ಮಾತಾಡ್ಬೇಕು ಬಿಡ್ಬೇಕು ಅನ್ನೋದಕ್ಕೆ ಉದಾಹರಣೆನ. ಯಾಕೆ ಅಂದ್ರೆ ಅವರಿಗೆ ರೈತರ ಬಗ್ಗೆ ಇರೋ ಕಾಳಜಿಯಿಂದ ಕಡಿಮೆ ರೇಟಲ್ಲಿ ಯಾವ್ದು ಉತ್ತಮ ಗುಣಮಟ್ಟದ ಮೆಡಿಸಿನ್ಗಳು ಕೊಟ್ಟು ಶುಂಠಿಯನ್ನ ಡೆವಲಪ್ಮೆಂಟ್ ಮಾಡೋದ್ವರೆಗೂ ಎಲ್ಲದನ್ನ ಅವರು ಕ್ಲಿಯರ್ ಆಗಿ ಹೇಳ್ತಾರೆ. ಅದಕ್ಕಾಗಿ ಈ ಪ್ಲಾಟ್ ಇಷ್ಟು ಚೆನ್ನಾಗಿ ಬಂದಿರೋದು. ಅಷ್ಟು ಮಾತ್ರ ಹೇಳ್ಬೋದು. ತೀರಾ ಹೊಗಳಕ್ ಹೋದ್ರೆ ಅವ್ರಿಗೆ ಇಷ್ಟಲ್ಲ. ಹೊಗಳ್ಬೇಕು ಅಂದ್ರೆ ನಾವು ಹೊಗಳಿದೀವಿ ಅಂತಂದ್ರೆ ಅವ್ರಿಗೆ ಬೇಜಾರಾಗಲ್ಲ. ಹಂಗೆ ಹೊಗಳಕ್ ಹೋಗಲ್ಲ. ಈ ಉದಾಹರಣೆ ಏನಪ್ಪಾ ಅಂದ್ರೆ ಇದೆ. ದುಡ್ಡು ಮಾಡೋರು ಇವ್ರು ಅನ್ನಂಗ ಆಕತಿ. ಹೌದು. ನಾವ್ ಬಾಳ ಹೊಗಳಿದ್ರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅನ್ಸಿಕೆ ಹೇಳಿ. ಇವತ್ತಿನ ಕಾರ್ಯಕ್ರಮ ನೋಡ್ರಿ ಸರ, ಈಗ ನಮ್ ಪಕ್ಕದ ಮನೇನ್ ಶುಂಠಿ ಹಾಕಿದ. ಎಲ್ಲರ ರೈತರದ್ದು ಎಲ್ಲರದು ಅಷ್ಟೇ. ಅವನೊಂದ್ ಸ್ವಲ್ಪ ದುಡ್ಡು ಕಂಡ. ನಾನೊಂದ್ 20 ಎಕರೆ ಜೋಳ ಹಾಕ್ಯನಿದ್ದೆ. ಅದ್ರದ್ದು ಅದಕ್ಕೆ ಆತು. ನಾನು ಈ ವರ್ಷ ಒಂದ್ ಅರ್ಧ ಎಕರೆ ಶುಂಠಿ ಹಾಕೋಣ, ಅವನಂಗ ಸ್ವಲ್ಪ ದುಡ್ಡು ಕಾಣಲ್ಲ ಅಂತಂದು ಏನೋ ಒಂದು ವಿದ್ಯೆ ಇಲ್ದವ್ರು ಹಾಕ್ತಾರೆ, ಇದ್ದೇ ಇದ್ದವ್ರು ಹಾಕ್ತಾರ. ನಂಬೋದು ಅಂತ ಅಂದ್ರೆ ಔಷಧಿ ಕೊಡೋರ್ನೇ ನಂಬೋದು ನಾವು. ದುಡ್ಡಂತೂ ಯಾವತ್ತೂ ನಂಬಲ್ಲ. ದುಡ್ಡು ಯಾವ್ದೋ ಪುಣ್ಯಾತ್ಮ ಕೊಡ್ತಿರ್ತಾನೆ, 1 ಲಕ್ಷ 2 ಲಕ್ಷ ಶುಂಠಿ ಹಾಕ್ಯನ್ ಕೊಡೋಣ ಅಂತ ಕೊಡ್ತಿರ್ತಾನೆ. ನೀವ್ ಅದಿರಲ್ಲ, ನಮ್ ಪಾಲಿಗೆ ದೇವ್ರ ಆಗ್ಬೇಕು. ಫಸ್ಟಿನಿಂದಾನು ಇಲ್ಲಿ ಈ ಮಣ್ಣಿನಿಂದಾನು ಹಿಡಿದು ಕೀಳೋ ಮಠನು ನಾವ್ ಒಂದ್ ಖರ್ಚು ಮಾಡಿದಕ್ಕೆ ಫಲ ಬೇಕು. ಅದ್ ಯಾವ್ದೋ ಕೊಡೋದು, ಯಾವ್ದೋ ಬಿಡೋದು, ಏನೋ ಮಾಡೋದು, ದಯವಿಟ್ಟು ಅದನ್ನೆಲ್ಲ ಮಾಡ್ಬೇಡ್ರಿ. ನಮ್ ಸರ್ ಅದಾರಲ್ಲಿ ಈಗ ನಾವ್ ಅವ್ರೇನ್ ಕಳ್ಳಲ್ಲ ಬಳ್ಳಿಯಲ್ಲ ಏನೂ ಅಲ್ಲ. ಅವ್ರು ಇವತ್ತು ಹೋದ್ರಪ್ಪ ಅಂತ ಅಂದ್ರೆ ಆಯ್ತು. ಈ ರೈತಗ್ ನೋಡ್ ಭೂಮಿ ತಾಯಿ ಕೊಟ್ಟದಾಳೆ, ಇವ್ರದ್ ಮೆಡಿಷನ್ ಅವನಿಗೆ ಇವತ್ತು ಹೆಮ್ಮೆ ಐತಿ. ನಾಳೆ ಏನಾರ ಒಂದು ಮಾಡಕ್ ಚಾನ್ಸ್ ಐತಿ. ನಮ್ಮವಿಲ್ಲ, ನಾವ್ ಬೇರೆ ರೀತಿಯಿಂದ ಮಾಡಿದೀವಿ ಔಷಧಿ. ಅವು ಯಾವ ಫಲ ಮುಟ್ಲಿಲ್ಲ, ಅದೇನಿಲ್ಲ. ಇವ್ರು ನಿವಾಸಿಗೆ ಮಾಡಿದಾರ, ಚೆನ್ನಾಗೈತಿ. ಇಂಥದ್ ಮಾಡ್ಕೊಂತ ಹೋಗ್ರಿ. ರೈತರ ಕಡೆ ಹೋಗಿದ್ವಿ, ಕೆಲ್ಸ ಆಗ್ಲಿಲ್ಲ. ಇಲ್ಲೇ ನಮ್ ಪಕ್ಕದಲ್ಲೇ ಅದಾರ ಇವ್ರು. ನಮ್ ಬೀಗ್ರಿ ಇವ್ರು ಬೆಂಡೆ ಕಟ್ಟ್ಯಾರು. ಅದೇ ಶಿಕಾರಿಪುರ ತಾಲೂಕ್ ಬೆಂಡೆ ಕಟ್ಟ್ಯಾರು. ನಾವು ಇವ್ರ ಅಂಗಡಿ ಹೋದ ಮ್ಯಾಗ ಸ್ವಂತ ಇಂಪ್ರೂವ್ಮೆಂಟ್ ಬಂದೈತಿ, ಚೆನ್ನಾಗೈತಿ. ಹೇಳಿದ್ರು ಈಗ ಇವ್ರು ಮಾಡೋ ಮೆಡಿಸಿನ್ ನೋಡಿದ ಮ್ಯಾಗ ನಾವು ಮುಂದ್ ಇನ್ನು 2 ಎಕರೆ ಜಾಸ್ತಿ ಮಾಡ್ಬೇಕು ಅಂತ ಅನ್ಸೈತ್ ನಮಗೀಗ. ಮುಂಚಿತವಾಗಿ ನಾವು ಈಗ 1 ತಿಂಗಳ ಹಿಂದ್ ಲೆಕ್ಕ ಹಾಕಿದ್ರೆ ಶುಂಠಿ ಮಾಡಿ ಕೈ ಸುಟ್ಕೊಂಡ್ವಿ ಅನ್ನೋ ಲೆಕ್ಕ ಆಗಿತ್ತಲ್ಲ. ಈಗ ನೀವು 3 ಔಷಧಿ ಕೊಟ್ಟ ಮ್ಯಾಗ ನಾವ್ ಇನ್ನು ಮುಂದೆ 1 2 ಎಕರೆ ಮಾಡ್ಬೇಕು ಅನ್ನೋ ಒಂದು ಅನಿಸಿಕೆ ಮೇಲೆ ಮೊನ್ನೆ ಅಜ್ಜರಿಗೆ ಹೇಳಿದೆ. ನಾನು ಈ ಸರಿ ಮುಂದಿನ ಸರಿ 3-3.5 ಎಕರೆ 4 ಎಕರೆ ಶುಂಠಿ ಮಾಡ್ತೀನಿ. ನೀವು ಅಕ್ಕಪಕ್ಕ ಮಾಡೋಣ, ಎಲ್ಲಾದ್ರೂ ಬೇರೆ ಕಡೆ ಹೋಗಿ ದೂರ ಜಮೀನ್ ನೋಡಿ ಮಾಡೋಣ ಅಂತ ಹೇಳಿ. ನಾವ್ ಇಲ್ಲಿವರೆಗೂ ನಾನ್ ಹೇಳ್ತಾ ಇದ್ದೆ 1 ಎಕರೆ 1.5 ಎಕರೆ ಸಾಕು, ಲಾಸ್ ಆಗ್ಬಿಟ್ರು ಮೈಮೆ ಬಂದ್ಬಿಡ್ತೈತಪ್ಪ, ಸಾಲ ತೀರ್ಸಕ್ಕಾಗಲ್ಲ ಅಂತ. ಈಗ ನಿಮ್ ಮಾರ್ಗದರ್ಶನಕ್ಕೆ ಬಂದ್ಮೇಲೆ ನನಗೆ ಏನ್ ಅನಿಸ್ತಾ ಇದ್ದಿ, ನಾನು 4 ಎಕರೆನಾರ ಮಾಡ್ಬೇಕು, ನಾನು ಇದರಿಂದಾನೇ ಬೆಳಿಬೇಕು ಅನ್ನೋ ಒಂದು ಅನಿಸಿಕೆ ಬಂದತ್ ನನಗೆ. ಬಹಳಷ್ಟು ಹನುಮಂತಣ್ಣರೇ ನಮಗೆ ಚಾಲೆಂಜ್ ಆಗಿ ಹೇಳ್ತಾರೆ. ಅಲ್ಲಿ ಯಾರೋ ಕೇರಳದವರು ಹುಬ್ಳಿ ಹತ್ರ ಹಾಕಿದಾರೆ 4 ಎಕರೆ. ಇಲ್ಲಿ ಶುಂಠಿನೇ ಬರಲ್ಲ ಅಂತ ಹೇಳಿದಾರ, ಹಾಕಕ್ ಹೋಗ್ಬೇಡ ಅಂತ. ಆ ರೈತನ ಶುಂಠಿ ಚೆನ್ನಾಗ್ ಬೆಳಿತೈತೆ. ಅಲ್ಲೇ ಒಂದ್ ಕಾರ್ಯಕ್ರಮ ಮಾಡಾಕ್ತೀನಿ. ಓಕೆ, ನಿಂಗ್ ಹೇಳಪ್ಪ ಈ ಕಾರ್ಯಕ್ರಮದ ಮೊದ್ಲು ನಿನ್ ಭಾವನೆ ಹೆಂಗಿತ್ತು? ಇಷ್ಟೆಲ್ಲ ಜನ ಇವ್ರೇ ಹೊಲ್ದಾರು ಹೇಳಿ. ಇವ್ರೇ ಹೊಲ್ದಾರು. ಇವತ್ತು ಅವ್ರ ನೋಡಿ ಖುಷಿ ಬರ್ತೈತಿ. ಅದಕ್ಕೆ ಔಷಧಿ ಕೊಡೋರು ಕೊಡ್ರಿ, ಮಾಡಿದೀವಲ್ಲ ಈಗ ರೂಪಾಯಿ ಜಾಸ್ತಿ ಹಾಕ್ರಿ, ಅದ್ರ ವಿಚಾರ ಬೇರೆ. ರಿಸಲ್ಟ್ ಬರೋ ಅಂತದ್ ಕೊಡ್ರಿ. ಆಮೇಲೆ ಬೇರೆ ಅಂಗಡಿ ಇರ್ತಾರ, ಎಲ್ಲಾದ್ರು ಕೊಡಲ್ಲ. ಪೊಸಿಷನ್ ತಕ್ಕಂಗ್ ಮಾತ್ರ ಮೆಡಿಸಿನ್ ಕೊಡ್ತಾರೆ. ಅದನ್ನೇ ಹೇಳಿ. ನಾವ್ ಬೇರೆ ಕಡೆ ಅಂಗಡಿ ಹೋದಾಗ ಫಂಗಿಸೈಡ್ ಹಾಕು, ಟಾನಿಕ್ ಹಾಕು, ಫರ್ಟಿಲೈಸರ್ಸ್ ಹಾಕು, ಎಲ್ಲದನ್ನೂ ಹಾಕಿ ಹಾಳು ಮಾಡಲ್ಲ. ಇವಾಗ ಎಲೆ ಚುಕ್ಕಿ ರೋಗದ ಬಗ್ಗೆ ಇವ್ರು ಇಷ್ಟ ಹೇಳಿದ್ಮೇಲೆ ಗೊತ್ತಾಯ್ತು ನಮಗೆ. 3,500 4,000ನೇ ಹಾಕ್ತಿದ್ರು ಒಂದ್ ಡ್ರಮ್ಮಿಗೆ. 2,500 ಹಾಕೋರು. ಏನು ಉಪಯೋಗ ಆಗ್ಲಿಲ್ಲ ನಮಗೆ. ಎಲೆ ಚುಕ್ಕಿ ರೋಗ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಇವ್ರು ಇಷ್ಟ ಹೇಳಿದ್ಮೇಲೆ ಇವಾಗ ಇಲ್ಲೇ ಹೋಗೋದು ಔಷಧಿ ತರಕ್ಕೆ. ಔಷಧಿ ಆಯ್ತಲ್ಲಪ್ಪಿ. ನಿಂಗೆ ಈ ಲೈವ್ ಡೆಮಾನ್ಸ್ಟ್ರೇಷನ್ ನಾನು ಯಾಕೆ ಹೇಳೋದಂದ್ರೆ, ಇದು ಬ್ಲೈಟ್ ಡಿಸೀಸ್, ಇದು ಎಲೆ ಚುಕ್ಕೆ ರೋಗ. ನಾನ್ ಸುಮ್ನೆ ಬಾಯಾಗಿ ಹೇಳೋದಕ್ಕೂ ನಿಂಗೆ ತೋರ್ಸಿ ಹೇಳೋದಕ್ಕೂ ವ್ಯತ್ಯಾಸ ಕಾಣ್ತಾ ಇದೆ. ಈ ಕಾರ್ಯಾಗಾರದ ಒಂದು ಜೀವಾಳ ಇದು. ಲೈವ್ ಹೋಗಿ ರೈತರಿ ಮನದಟ್ಟ ಹಂಗ ಹೇಳೋದೈತಲ್ಲ, ಅದೇ ಕಾರ್ಯಾಗಾರ. ಸೊ ಈ ಕಾರ್ಯಕ್ರಮ ಇಲ್ಲಿಗೆ ಸಕ್ಸಸ್ ಆತು ಅಂತ ನಾನು ಅನ್ಕೊಳ್ತಾ. ಮಾತಾಡಿಲ್ಲ ಸರ್, ಒಳ್ಳೇದಾಗೈತ. ಅವ್ರು ಈ ವರ್ಷ ಕೋಟಿ ಗಂಟ್ಲೆ ಬೆಳೆದಾರ. ತಡ್ರಿ ಮಾತಾಡಪ್ಪ. ನಾವು ಈ ವರ್ಷ ಪೆರಿಕ್ಯುಲರಿ ಯಾವ್ದು, ಬ್ಲಾಸ್ಟ್ ಯಾವ್ದು, ನಮಗ್ ಜಿಂಕ್ ಡೆಫಿಷಿಯನ್ಸಿ ಯಾವ್ದು, ಪೊಟಾಶ್ ಕೊರತೆ ಯಾವ್ದು ಗೊತ್ತಿಲ್ಲ. ಇಲ್ಲಿವರೆಗೂ ನಾವೇನು ಒಟ್ಟ ಹಣ ಹೋಗ್ತೀವಿ, ಹಣ ಬೆಂಕಿ ರೋಗ ಬಂದೈತಿ. ಹೌದಾ? ಹೊಡಿ ಫಂಗಿಸೈಡ್, ಕಾರ್ಬಡೈಸಿಮ್, ಒಂದ್ ಯಾವ್ದಾರ ಒಂದ್ ಟಾನಿಕ್, ಒಂದ್ ಫರ್ಟಿಲೈಸರ್ಸ್ ಮಿಕ್ಸ್ ಮಾಡಿ ಕೊಡೋದು. ಹಣ ಹಿಂಗ ಆಗೈತಿ. ಹೌದಾ? ಬಾ, ಮತ್ 4,000 ಒಂದ್ ಬ್ಯಾರ್ಲ್, ಮತ್ತೊಂದ್ 3,000. ಈ ರೀತಿ ನಡೆದಲ್ಲ. ನಿಮ್ ಹತ್ರ ಬಂದ ಮೇಲೆ ನಮಗೇನು 1,200 ರೂಪಾಯಿ ಒಂದ್ ಬ್ಯಾರ್ಲ್ ಕೊಟ್ಟಿದ್ದೀರಿ. ನನ್ನ ಲೈಫ್ ನಾಗ ನಾನು 27ನೇ ವರ್ಷದ ಬೆಳೆ, ನಾನು ಇಲ್ಲಿವರೆಗೂ 1,200 ರೂಪಾಯಿ ಬ್ಯಾರ್ಲ್ ಔಷಧಿನೇ ಮಾಡಿದ್ರು. ನನ್ ಇಡೀ ಲೈಫ್ ನಾಗ 24ನೇ ಬೆಳೆ ಇದು. ನಾನು ಇದೇ ಫಸ್ಟ್ ಟೈಮ್ ನಮ್ ಲೈಫ್ ನ ನಾನು
ಬೆಂಕಿ ರೋಗ ಆಗ್ಲಿ, ಪೆರಿಕ್ಯುಲರಿಗಾಗ್ಲಿ, ಬ್ಲಾಸ್ಟಿಗಾಗ್ಲಿ, ಜಿಂಕ್ ಡಿಫ್ಯೂಸಿಗಾಗ್ಲಿ 1200 ರೂಪಾಯಿ ಬ್ಯಾಲ್ ಹೊಡೆದಿರೋ ನಮ್ ಫಸ್ಟ್. ನೀವು ರೈತರಿಗಾಗಿ ಅಂಗಡಿ ಮಾಡಿದೀರಾ, ನಿಮಗೆ ಕೋಟಿ ಸಾಷ್ಟಾಂಗ ನಾ ಫಸ್ಟ್ ಹೇಳ್ಬಿಟ್ಟೆ ನಮ್ ಪಾಲಿಗೆ ಇವ್ರು ದೇವ್ರ ಆಗ್ಬೇಕು, ಆಗಿದಾರ ಅಂತ. ಮತ್ ಇನ್ನೇನು ಎರಡನೇ ಮಾತಿಲ್ಲ. ಓಕೆ ಎಲ್ಲರಿಗೂ ಖುಷಿ ಆಯ್ತಾ? ಖುಷಿನೇ ಅಣ್ಣ. ಅವ್ರು ಧೀರಜ್ ಅಣ್ಣ ಒಂದೆರಡು ಮಾತು ಹೇಳಪ್ಪ. ನಾವ್ ಆ ಕಡೆ ಹತ್ತಾನ ಆಯ್ತಲ್ಲ ತಗೊಳ್ರಿ ಒಂದೆರಡು ಮಾತು ಪಟ್ಟಣ ಹೇಳ. ಸುಮ್ನೆ ಹೇಳ. ನೀವ್ ಈ ಕಡೆ ದಾಟ್ರಿ, ಈ ಕಡೆ ಸರ್ ಮಗ್ಲಿಗಿರ್ಬೇಕು. ಯಾಕೆ ಹೆದರ್ತೀರಿ? ಮಂಜುನಾಥ್ ಸರ್ ಜೊತೆ ನಾನು ಇವತ್ತು ಫಸ್ಟ್ ನಾನು ಇದು ಡೆಮಾನ್ಸ್ಟ್ರೇಷನ್, ಲೈವ್ ಡೆಮಾನ್ಸ್ಟ್ರೇಷನ್ ಬಂದಿರೋದು. ಆಮೇಲೆ ಕೆಲವೊಂದು ವಿಚಾರಗಳು ಈಗ ರೈತರು ಅವ್ರ ಬಗ್ಗೆ ಇಟ್ಟಿರೋದು ಇದೆಲ್ಲ ನಾವು ಫಸ್ಟ್ ಇಂದನೂ ಅಂಗಡಿಯಲ್ಲೆಲ್ಲ ನೋಡ್ತಾ ಇದ್ವಿ. ಈ ರೀತಿ ಓಪನ್ ಫಾರ್ಮ್ ಅಲ್ಲಿ ಯಾವತ್ತೂ ನೋಡಿರ್ಲಿಲ್ಲ, ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಈ ರೀತಿ ಇದು ರೈತರ ಸಹಕಾರ ಇದೆಲ್ಲ. ಹೀಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಹಾಗೆ ಉತ್ತಮವಾದ ಔಷಧಿಗೆ ಮಂಜುನಾಥ್ ಅವ್ರನ್ನ ಸಂಪರ್ಕಿಸಿ. ಸಂಜನಾ ಆಗ್ರೋ ಟ್ರೇಡರ್ಸ್